ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಝರೀನಾ ಕ್ರೀಮ್ ಬಗ್ಗೆ. ಝರೀನಾ ಕ್ರೀಮ್ ಅಂದ್ರೆ ಏನು, ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಡ್ತಾರೆ, ಇದ್ರೊಳಗೆ ಪ್ರಮುಖ ಘಟಕ ದ್ರವ್ಯ ಕೀ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೇನು ಇರ್ತಾವೆ, ಯಾವ ರೀತಿ ನೀವು ಇದ್ರ ಉಪಯೋಗ ಮಾಡ್ಕೋಬಹುದು, ಇದನ್ನ ಹಚ್ಕೊಂಡ್ರೆ ನಿಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ, ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಝರೀನಾ ಕ್ರೀಮ್ ನೋಡ್ರಿ, ಇದು ಒಂದು ಅಲೋಪತಿ ಕ್ರೀಮ್. ಮತ್ತು ಈ ಕ್ರೀಮ್ ಏನ್ ಮಾಡುತ್ತಪ್ಪ ಅಂದ್ರೆ ನಿಮ್ಮ ತ್ವಚವನ್ನು ಮೃದು ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ಮ ಸ್ಕಿನ್ ಬಹಳ ರಫ್ ಡ್ರೈ ಇತ್ತಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಮತ್ತು ಇದು ಮಾಯಿಶ್ಚರೈಸರ್ ಅಲ್ಲ, ಅದೇ ರೀತಿ ನಿಮ್ಗೆ ಕಾಲಾಗ ನಿಮ್ಮ ಹಿಂಬಡಿ ಏನಿರ್ತೈತೆ ನೋಡ್ರಿ, ಹಿಂಬಡಿ ಬಹಳ ಜಾಸ್ತಿ ಮಹಿಳೆಯರಿಗೆ ಸಮಸ್ಯೆ ಜಾಸ್ತಿ ಇರ್ತೈತ್ರಿ. ಇದು ಹಿಂಬಡಿ ಎಲ್ಲ ಒಡೆದು ಹೋಗಿರ್ತಾವ, ಅದು ನಿಮ್ಗೆ ಸಮಸ್ಯೆ ಆಗಕ್ಕೆ ಕುಂತೈತೆ ಅಂದ್ರೆ ಅಲ್ಲಿ ಡಾಕ್ಟರ್ ನಿಮ್ಗೆ ಇದನ್ನ ರೆಕಮೆಂಡ್ ಮಾಡಿರ್ತಾರೆ. ಇದು ನಿಮ್ದು ಹಿಂಬಡಿ ಅಂತೈತೆ ನೋಡ್ರಿ, ಅದನ್ನ ಮತ್ತೆ ಹೊಳ್ಳಿ ಮೃದು ಮತ್ತೆ ಸಾಫ್ಟ್ ಸಪಲ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಅದೇ ರೀತಿ ನಿಮ್ಮ ಕೈ ಕಾಲು ಬಹಳ ಜಾಸ್ತಿ ಡ್ರೈ ರಫ್ನೆಸ್ ಐತಂದ್ರೆ ಅಲ್ಲಿ ಕೂಡ ನೀವು ಇದನ್ನ ಯೂಸ್ ಮಾಡ್ಕೋಬಹುದ್ರಿ. ಇಲ್ಲ ನಿಮ್ಮ ಪಾದದ ತಳಗಡೆ ಕಾರ್ನ್ಸ್ ಆನೆ ಬಂದವ ಅಂತ ನೋಡ್ರಿ, ಕಾಲಿನ ಆನೆ ಆಗಿರ್ತೈತೆ ಅಂತಾರಲ್ಲ, ಅದು ಏನಾರ ಸಮಸ್ಯೆ ಆಗೈತೆ ಅಂದ್ರೆ ಅಲ್ಲಿ ಕೂಡ ನೀವು ಇದನ್ನ ಹಚ್ಕೋಬಹುದ್ರಿ. ಅದು ನಿಮ್ಮ ಆನೆ ಏನಿರ್ತೈತೆ ನೋಡ್ರಿ ಕಾರ್ನ್, ಅದನ್ನ ಸಾಫ್ಟ್ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತ್ರಿ. ಈಗ ಇದ್ರೊಳಗೆ ಇಂಗ್ರೀಡಿಯೆಂಟ್ಸ್ ಏನೇನು ಅದಾವ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದ್ರೊಳಗೆ ನೋಡ್ರಿ, ಪ್ಯೂರಿಫೈಡ್ ವಾಟರ್, ಗ್ಲೈಕೋಲಿಕ್ ಆಸಿಡ್, ಸೆಟೈಲೇಟೆಡ್ ಫ್ಯಾಟಿ ಈಸ್ಟರ್ ಕಾಂಪ್ಲೆಕ್ಸ್, ಅಮೋನಿಯಂ ಹೈಡ್ರೋಕ್ಸೈಡ್, ಗ್ಲೈಸರಿನ್ ಮೊನೋಸ್ಟೇರಿಯೇಟ್, PEG 100 ಸ್ಟೇರಿಯೇಟ್, ಸೆಟೈಲ್ ಪಾಲ್ಮಿಟೇಟ್, ಪ್ರೊಪೈಲಿನ್ ಗ್ಲೈಕೋಲ್, ಸ್ಟಾರಿಕ್ ಆಸಿಡ್, ಸ್ಟೆರೈಲ್ ಆಲ್ಕೋಹಾಲ್, ಟೊಕೊಫೆರೈಲ್ ಅಸಿಟೇಟ್, ಐಸೋಪ್ರೊಪೈಲ್, ಮೈರಿಸ್ಟೇಟ್, ಓಲಿಯೋ ಯುರೋಪಿಯನ್ ಆಯಿಲ್, ಪಾಲಿ ಅಕ್ರಿಲೇಟ್ 13, ಪಾಲಿ ಐಸೋಬ್ಯೂಟಿನ್ ಅಂಡ್ ಪಾಲಿಸಾರ್ಬೇಟ್ 20, ಸ್ಯಾಮಿಥಿಯೋನ್, ಪರ್ಫ್ಯೂಮ್, ಮೆಥೈಲ್ ಪ್ಯಾರಾಬಿನ್, ಸೋಡಿಯಂ EDTA, ಪ್ರೊಪೈಲ್ ಪ್ಯಾರಾಬಿನ್, ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿ ತಯಾರು ಮಾಡ್ಲಾಗ್ತದ್ರಿ. ಯಾವ ರೀತಿ ನೀವು ಇದನ್ನ ಯೂಸ್ ಮಾಡಬಹುದು. ಸೊ ನೋಡ್ರಿ, ಮೊದ್ಲ ನಿಮ್ ಕಾಲಿಗೆ ಒಡೆದಿದ್ದ ಹಿಂಬಡಿಗಳಿಗೆ ನೀವೇನ್ರ ಇದನ್ನ ಯೂಸ್ ಮಾಡ್ಬೇಕಂದ್ರ ಮೊದ್ಲ ಚಂದಾಗ ನಿಮ್ ಕಾಲು ಏನದಾವ ನೋಡ್ರಿ ಬಿಸಿನೀರ್ಲೆ ತಕ್ಕೋಬೇಕಾಗ್ತೈತಿ. ಅದಾದ್ಮೇಲೆ ಒಂದು ಡಬ್ರಿ ತೋರಿ, ಡಬ್ರಿ ಒಳಗೆ ಬಿಸಿನೀರ್ ಹಾಕ್ರಿ. ಬಿಸಿನೀರ್ ಒಳಗ ನಿಮ್ ಉಗುರು ಬಿಸಿನೀರ್ ಇರ್ತಾವಲ್ಲ, ಅದ್ರೊಳಗೆ ಕಾಲು ಒಂದು 5 ನಿಮಿಷ ನೆನೆ ಇಟ್ಕೊಂಡು ಕುಂದ್ರಿ. ನೆನೆ ಇಟ್ಕೊಂಡು ಕುಂತಾದ್ಮೇಲೆ ಕಾಲು ಹೊರಗಡೆ ತಕ್ಕೋರಿ, ಮೆತ್ತನ್ ಟವಲ್ ತೊಗೊಂಡು ಚಂದಾಗ ಒರೆಸ್ಕೋರಿ. ಕಾಲಾಗ ಒಟ್ಟ ನೀರಿನ ಅವಶೇಷ ಏನು ಇರಬಾರ್ದು. ಫ್ಯಾನಿನ ತಳಗರ ಕುಂದ್ರಿ, ಚಂದ ಕಾಲು ಒರೆಸ್ಕೊಂಡು ಫ್ಯಾನಿನ ತಳಗ ಒಂದು 5 ನಿಮಿಷ ಕುಂದ್ರಿ. ಕಾಲೆಲ್ಲ ಒಣಗಿ ಆದ್ಮೇಲೆ ಈ ಕ್ರೀಮ್ ಏನೈತೆ ನೋಡ್ರಿ, ಝರೀನಾ ಕ್ರೀಮ್ ಕೈಯಾಗ ತಗೊಂಡು ಒಡೆದಿದ್ದು ಹಿಂಬಡ ಎಲ್ಲೆಲ್ಲದ ನೋಡ್ರಿ, ಅಲ್ಲಿ ಚಂದಾಗಿ ಇದನ್ನ ಹಚ್ಕೊಂಡು ಮಸಾಜ್ ಮಾಡ್ಕೊರಿ. ಕ್ರೀಮ್ ಏನೈತೆ ನೋಡ್ರಿ ನಿಮ್ ತ್ವಚಾ ಒಳಗೆ ಚಂದಾಗ ಅಬ್ಸರ್ವ್ ಆಗಬೇಕು. ಇದು ಅಬ್ಸರ್ವ್ ಚಂದಾಗ ಆದ್ಮೇಲೆ ಮತ್ತೊಮ್ಮೆ ಕ್ರೀಮ್ ತೋರಿ, ಮತ್ತೆ ಅದ್ರ ಮೇಲೆ ಹಚ್ಬೇಕ್ರಿ. ಯಾಕೆ ಮೇಲಿನ ಸ್ಕಿನ್ ಕೂಡ ಚಂದಾಗ ಮೃದು ಆಗ್ಬೇಕ್ರಿ. ಈ ರೀತಿ ನೀವು ಇದನ್ನ ಹಚ್ಕೋಬಹುದು. ಇಲ್ಲ ಕೈಗೆ ಕಾಲಿಗೆ ನೀವು ಇದನ್ನ ಏನಾರ ಹಚ್ಕೋಬೇಕಂದ್ರ ಅಲ್ಲೇ ನೀವು ಕಾಲು ಕೈ ನೆನೆ ಇಡೋ ಅವಶ್ಯಕತೆ ಇಲ್ಲ. ಚಂದಾಗ ಉಗುರು ಬೆಚ್ಚ ನೀರ್ಲೆ ಮೊದಲು ತಕೊಂಡ್ಬಿಡ್ರಿ, ಟವಲ್ ತಗೊಂಡು ಒರೆಸ್ಕೊರಿ. ಅದಾದ್ಮೇಲೆ ಚಂದಾಗ ನೀವು ಹೆಂಗ್ ಗೊಬ್ಬರ ಎಣ್ಣೆ ಹಚ್ತೇವೆ ಆ ರೀತಿ ಚಂದಾಗ ಹಚ್ಕೊಂಡ್ಬಿಡ್ರಿ, ಮುಗಿದು ಹೋಗುತ್ತೆ. ಅಲ್ಲೇ ಈ ಕ್ರೀಮ್ ದಿನಕ್ಕೆ 2-3 ಹೊತ್ತು ಉಪಯೋಗ ಮಾಡಬಹುದು. ಇದರಲ್ಲಿ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ? ಸೊ ನೋಡ್ರಿ, ರೇರ್ ಕಂಡೀಷನ್ಸ್ನಾಗ ಕೆಲವೊಂದಿಷ್ಟು ಕಂಡೀಷನ್ನಾಗ ನೀವು ಎಲ್ಲಿ ಕ್ರೀಮ್ ಹಚ್ಚಿರಿ ಆ ತ್ವಚಾ ಕೆಂಪಾಗಬಹುದು. ಇಲ್ಲ ತ್ವಚದ ಭಾಗದಾಗ ನಿಮ್ಗೆ ಬಹಳ ಜಾಸ್ತಿ ಬಹಳ ಉರಿಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತ್ರಿ ತ್ವಚಾ, ಈ ರೀತಿ ಆಗ್ಬಹುದು. ಈ ರೀತಿ ಏನಾರ ನಿಮ್ ಸಮಸ್ಯೆ ಆಗಕ್ಕೆ ಕುಂತೈತೆ ಅಂದ್ರೆ ಇಮಿಡಿಯೇಟ್ ನಿಮ್ ಟ್ರೀಟಿಂಗ್ ಡಾಕ್ಟರಿಗೆ ಕನ್ಸಲ್ಟ್ ಮಾಡ್ಕೊಳ್ಳಿ. ಅವ್ರು ಏನಾರ ಬೇರೆ ರೆಕಮೆಂಡ್ ಮಾಡಿಕೊಡ್ತಾರೆ. ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ. ಯಾವುದೇ ಇಂಗ್ರೀಡಿಯೆಂಟ್ಲಿ ಮೊದಲು ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗ್ಯಾವ ಅಂದ್ರೆ ದಯವಿಟ್ಟು ಇದನ್ನ ಬಳಸ್ಲಿಕ್ಕೆ ಹೋಗ್ಬೇಡ್ರಿ. ಇದು ಮೂಲ್ಯದ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ $480 ಫಾರ್ ₹80 50 ಗ್ರಾಮ್ ಕ್ರೀಮ್ ಇದು ನಿಮ್ಗೆ ಸಿಗ್ತದೆ. ಝರೀನಾ ಕ್ರೀಮ್ ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿ, ಇಲ್ಲ ಯಾವ್ದಾದ್ರು ಆನ್ಲೈನ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುವಂತದ್ ನೋಡ್ರಿ, ಅದನ್ನ ಒತ್ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತದೆ ನೋಡ್ರಿ, ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.